ಕುಡುಕರಿಗೆ ಗ್ಯಾರಂಟಿ ಕೊಡಿ, ಲಿವರ್ ಚಿಕಿತ್ಸೆಗೆ ಹಣ ನೀಡಿ. ಕುಡುಕರೆಂದ್ರೆ ಅಷ್ಟು ಕೇವಲನಾ? ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಅದರ ಮಧ್ಯೆ ಅಲ್ಪ ಸ್ವಲ್ಪ ಗ್ಯಾರಂಟಿ ಹಣ ನೀಡಿ ಜನರ ಕಣ್ಣೊರೆಸ್ತಾ ಇದ್ದಾರೆ. ಆದರೆ ಈ ಗ್ಯಾರಂಟಿಗೆ ಆರ್ಥಿಕ ಮೂಲ ಆಗಿರೋದೇ ಈ ಬಾರ್ ಅಂಗಡಿಗಳು. ಕುಡುಕರು ಇರೋದ್ರಿಂದಲೇ ಸರ್ಕಾರ ನಡೀತಾ ಇದೆ. ಹೀಗಾಗಿ ವಿಧಾನ ಪರಿಷತ್ನಲ್ಲೇ ಕುಡುಕರ ವಿಷಯ ಭಾರೀ ಚರ್ಚೆ ಆಗ್ತಾ ಇತ್ತು. ಕುಡುಕರ ಜೀವನಕ್ಕೆ ಗ್ಯಾರಂಟಿಯನ್ನ ನೀಡಿ ಅಂತ ಸರ್ಕಾರಕ್ಕೆ ಎಂಎಲ್ಸಿ ಎನ್ ರವಿಕುಮಾರ್ ಅವರು ಚಾಟಿ ಬೀಸಿ ಒತ್ತಾಯಿಸಿದ್ರು. ಬೆಳಗಾವಿಯಲ್ಲಿ ನಡೀತಾ ಇರುವ ಅಧಿವೇಶನದಲ್ಲಿ ಎಣ್ಣೆ ಮಾರಾಟ ಮತ್ತು ಅದರಿಂದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರುವ ಕುಡುಕರ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು. ನಿಯಮ 330 ಅಡಿ ಬಿಜೆಪಿ ಸದಸ್ಯ ರವಿಕುಮಾರ್ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿ ಮದ್ಯ ಸೇವಕರ ಚಿಕಿತ್ಸೆಗಾಗಿ ಸರ್ಕಾರವು ಆದಾಯದ ಒಂದು ಭಾಗವನ್ನು ಮೀಸಲಿಡಬೇಕು ಎಂದು ಒತ್ತಾಯಿಸಿದರು. ಎಣ್ಣೆ ಮದ್ಯ ಸೇವಿಸೋದ್ರಲ್ಲಿ 3% ಜನ ಗಂಭೀರ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಇವರಲ್ಲಿ ಲಿವರ್ ಡ್ಯಾಮೇಜ್ ಮತ್ತು ಜಾಂಡಿಸ್ ಕಾಯಿಲೆಗಳು ಹೆಚ್ಚಾಗ್ತಿದೆ. ಇದರಿಂದ ಮದ್ಯಪ್ರಿಯರು ಬೇಗನೆ ಸಾವನ್ನಪ್ತಾ ಇದ್ದಾರೆ. ದೇಶದಲ್ಲಿ 15 ಲಕ್ಷ ಜನ ಮದ್ಯಪಾನ ಸಂಬಂಧಿತ ಕಾಯಿಲೆಗಳಿಗೆ ಸಾವನ್ನಪ್ತಾ ಇದ್ದಾರೆ. 5 ಮದ್ಯಪ್ರಿಯರ ಪೈಕಿ ಒಬ್ಬರು ಜಾಂಡಿಸ್ನಿಂದ ಸಾಯ್ತಾ ಇದ್ದಾರೆ. ಇದು ಗಂಭೀರವಾದಂತಹ ವಿಷಯ ಎಂದು ರವಿಕುಮಾರ್ ಅವರು ಹೇಳಿದರು. ಮದ್ಯಪ್ರಿಯರು ಹೆಚ್ಚು ದಿನ ಬದುಕಿದರೆ ಅವರು ಸರ್ಕಾರಕ್ಕೆ ಆದಾಯವನ್ನು ನೀಡಲು ಸಾಧ್ಯವಾಗುತ್ತದೆ. ಅವರ ಚಿಕಿತ್ಸೆಗೆ ಸರ್ಕಾರ ನೆರವಾಗಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಸದಸ್ಯರ ಪ್ರಶ್ನೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಉತ್ತರಿಸಿ, ಈ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿ ಬಿಯರ್ ಮಾರಾಟದ ಇತ್ತೀಚಿನ ಅಂಕಿಅಂಶವನ್ನು ತೆರೆದಿಟ್ಟರು. ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ 195 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿದೆ. ಕಳೆದ ವರ್ಷ ಇದೇ ಅವಧಿಗೆ ಹೋಲಿಸಿದರೆ ಈ ವರ್ಷ ಬಿಯರ್ ಮಾರಾಟದಲ್ಲಿ ಇಳಿಕೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 36ರಿಂದ 47 ಲಕ್ಷ ಬಾಕ್ಸ್ ಬಿಯರ್ ಮಾರಾಟವಾಗಿತ್ತು. ಇದರಿಂದ 19.55% ಬಿಯರ್ ಮಾರಾಟದ ಬೆಳವಣಿಗೆ ಕುಂಠಿತವಾಗಿದೆ ಎಂದು ಅವರು ತಿಳಿಸಿದರು. ಬಿಯರ್ ಮಾರಾಟದಲ್ಲಿನ ಈ ಕುಸಿತಕ್ಕೆ ಕಾರಣವನ್ನು ವಿವರಿಸಿದ ಸಚಿವರು, ರಾಜ್ಯದಲ್ಲಿ ಈ ವರ್ಷ ಹೆಚ್ಚಿನ ಮಳೆಯಿಂದಾಗಿ ಶೀತದ ವಾತಾವರಣ ಇದೆ. ಈ ಶೀತ ವಾತಾವರಣದ ಕಾರಣದಿಂದಾಗಿ ಬಿಯರ್ ಮಾರಾಟ ಕುಸಿತವಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಮದ್ಯಪ್ರಿಯರ ಚಿಕಿತ್ಸೆಗೆ ಆದಾಯ ಮೀಸಲಿಡುವ ಬಗ್ಗೆ ನೇರ ಉತ್ತರವನ್ನು ನೀಡಿದ ಸಚಿವರು, ಅಬಕಾರಿ ಆದಾಯದಿಂದ ಬರುವ ಹಣವನ್ನು ರಾಜ್ಯದ ಬಜೆಟ್ ಕಾರ್ಯಕ್ರಮಗಳು, ಅಭಿವೃದ್ಧಿ ಯೋಜನೆಗಳು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಏನೇ ಆಗಲಿ, ಸರ್ಕಾರ ನಡೆಸಿಕೊಳ್ಳೋದ್ರ ಅಮಾಯಕ ಬಡ ಜೀವಿಗಳು ಬಲಿಯಾಗ್ತಾ ಇದೆ. ಹೆಚ್ಚು ಎಣ್ಣೆ ಕುಡಿದು ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ. ದೊಡ್ಡವರು ಒಳ್ಳೆ ಬ್ರ್ಯಾಂಡ್ ಎಣ್ಣೆಯನ್ನು ಕುಡಿದು ಅಲ್ಪ ಸ್ವಲ್ಪ ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಆದರೆ ಬಡ ಜನರು ಯಾವುದೋ ಲೋಕಲ್ನಲ್ಲಿ ಹೆಚ್ಚು ನಶೆ ಇರುವ ಎಣ್ಣೆ ಕುಡಿದು ಇಡೀ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕಿದೆ. ಕುಡುಕರ ಜೀವನಕ್ಕೂ ಗ್ಯಾರಂಟಿಯನ್ನು ಕೊಡಬೇಕಿದೆ.